ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೊಂದು ಮಳೆಗಾಲ. ಹಕ್ಕಿಗಳೆಲ್ಲ ತಮ್ಮ ತಮ್ಮ ಗೂಡು ಸೇರಿ ಮಳೆಯನ್ನು ಆಸ್ವಾದಿಸುತ್ತಿದ್ದವು. ಶಾಲಾ ಮಕ್ಕಳು ಶಾಲೆ ಬಿಟ್ಟ ಕೂಡಲೇ ರೈನ್ ಕೋಟ್ ಧರಿಸಿ ತಮ್ಮ ತಮ್ಮ ಮನೆಗೆ ಹೋಗುತ್ತಿದ್ದರು. ವಾಹನಗಳು ವೈಪರ್ ಆನ್ ಮಾಡಿ ಚಲಿಸುತ್ತಿದ್ದವು. ತರಕಾರಿ ಗಾಡಿಯವನು ತನ್ನ ಗಾಡಿಯನ್ನು ಬದಿಗೆ ನಿಲ್ಲಿಸಿ, ಈ ಮಳೆ ಯಾವಾಗ ನಿಲ್ಲುವುದೋ, ನಾನು ಯಾವಾಗ ಮನೆಗೆ ಹೋಗಿ ತರಕಾರಿ ಮಾರುವೆನು, ಈಗಾಗಲೇ ಸಂಜೆ ಆಯಿತು ಎಂದು ಯೋಚಿಸುತ್ತಿದ್ದನು. ಸ್ವಲ್ಪ ಹೊತ್ತು ಕಳೆದು ಮಳೆ ನಿಂತಿತು. ಒಂದೊಂದೇ ಹನಿ ಬೀಳುತ್ತಿರಲು ಅದಕ್ಕೆ ತಾಳೆ ಆಗುವಂತೆ ಗಡಿಯಾರದ ಮುಳ್ಳು ಸಹ ಚಲಿಸುತ್ತಿತ್ತು. ಅಲ್ಲಿ, ನಿಂಗೆ ಯಾಕೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ? ಇನ್ನೂ ನನ್ನ ಮೇಲೆ ನಿನಗೆ ಅನುಮಾನನಾ? ನಿನಗೆ ಹೇಗೆ ನನ್ನ ಪ್ರೀತಿನ ಅರ್ಥ ಮಾಡಿಸ್ಲಿ ಎಂದವನು ನುಡಿದಾಗ ಅವನ ಕಣ್ಣಲ್ಲಿದ್ದ ನೋವು ಹಾಗೂ ಅವನ ಪ್ರೀತಿಯ ಆಳ ಅರಿತವಳು ಏನೊಂದು ಮಾತನಾಡದೆ ಮೌನವಾಗಿ ಹೆಜ್ಜೆ ಹಾಕಿದಳು. ಹಾಗೆ ಹೋಗುತ್ತಿರುವವಳ ಕೈ ಹಿಡಿದವನು, ನಿಂತ್ಕೋ, ನನ್ನ ಬಿಟ್ಟು ಹೋಗಬೇಡ ಎಂದವನು ಹೇಳಿದರೂ ಅದನ್ನು ಕೇಳಿಸದಂತೆ ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ತಿರುಗಿ ನೋಡದೆ ಮುಂದೆ ಸಾಗಿದಳು. ಅವಳ ಹೃದಯ ಭಾರವಾಗಿತ್ತು. ಅವಳು ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದಳು. ಮೇಣದ ಬತ್ತಿ ಹೇಗೆ ಸ್ವತಃ ಕರಗಿ ನಮಗೆ ಬೆಳಕು ನೀಡುವುದು, ಹಾಗೆ ಅವಳನ್ನು ನಂಬಿದವರ ಜೀವನದ ಅಂಧಕಾರವನ್ನು ಹೋಗಲಾಡಿಸುವ ಮೇಣದ ಬತ್ತಿಯಾಗಿದ್ದಳು ಅವಳು. ಅವಳು ನೋವುಂಡರೂ ತನ್ನನ್ನು ನಂಬಿದವರಿಗೆ ನೋವು ನೀಡಲಾರಳು. ಎಲ್ಲ ಹುಡುಗಿಯರು ಬಯಸುವ ಹುಡುಗ ಅವನು, ಆದರೆ ಅವನು ಬಯಸಿದ್ದು ಅವಳನ್ನು ಮಾತ್ರ. ಅವಳು ಹೋದ ಕಡೆಗೆ ತದೇಕ ಚಿತ್ತದಿಂದ ನೋಡಿದವನು ತನ್ನ ಬಲಗೈಯನ್ನು ಎದೆಯ ಮೇಲಿಟ್ಟು ಮನದಲ್ಲಿ ಹೇಳಿದ, ಆಲಿಸುವೆಯ ಈ ಹೃದಯ ರಾಗವ. ಇಬ್ಬರೂ ವಿರುದ್ಧ ದಿಶೆಯಲ್ಲಿ ಸಾಗಿದರು. ಬಾಳನೌಕೆಯಲ್ಲಿ ಮುಂದೊಂದು ದಿನ ಇವರು ಸನಿಹವಾಗುವರೋ ಅಥವಾ ಮತ್ತೆ ದೂರವಾಗುವರೋ. 4 ವರ್ಷಗಳ ನಂತರ ಅಮ್ಮ ಅಮ್ಮ ಎಂದು ಮನೆಯೊಳಗೆ ಬರುತ್ತಲೇ ತನ್ನ ತಾಯಿಯನ್ನು ಕೂಗುತ್ತಾ ಬಂದವಳಿಗೆ, ನಾನು ಅಡುಗೆ ಕೋಣೆಯಲ್ಲಿದ್ದೇನೆ, ಈಗ ಬಂದೆ ಎಂದ ಮೃದುಲಾರವರು ಗ್ಯಾಸ್ ಆಫ್ ಮಾಡಿ ಕೈ ತೊಳೆದು ತಮ್ಮ ಒದ್ದೆ ಕೈಯನ್ನು ಸೆರಗಿನಂಚಿನಿಂದ ಒರೆಸುತ್ತಲೇ ಬಂದವರು, ಯಾಕಮ್ಮ ಅಷ್ಟು ಜೋರಾಗಿ ನನ್ನ ಕೂಗ್ತಿದ್ದೆ, ಏನು ವಿಷಯ ಎಂದು ಕೇಳಿದರು. ಅವಳು ಅವರ ಕೈ ಹಿಡಿದು 2 ಸುತ್ತು ತಿರುಗಿಸುತ್ತಲೇ, ಸಾಕಮ್ಮ ಬಿಡು ಎಂದು ಮೃದುಲಾರವರು ಹೇಳಿದಾಗ ತಕ್ಷಣ ನಿಲ್ಲಿಸಿದವಳು, ಅಮ್ಮ, ಐ ಆಮ್ ವೆರಿ ಹ್ಯಾಪಿ ಟುಡೇ. ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ನನ್ನ ಕನಸು ನಿಜ ಆಗೋ ದಿನ ಹತ್ತಿರ ಬಂತು, ಹೂ ಎಂದು ಖುಷಿಯಿಂದ ಕುಣಿದಾಡಿದಳು. ಏನು ವಿಷಯ ಅಂತ ಮೊದಲು ಹೇಳಮ್ಮ ಎಂದವರು ಹೇಳಿದಾಗ, ಅಮ್ಮ, ನಮ್ಮದೇ ಒಂದು ಬೇಕ್ರಿ ಓಪನ್ ಮಾಡಬೇಕು ಅಂತ ಹೇಳ್ತಿದ್ದೆ ಅಲ್ವಾ, ಈಗ ಆ ನನ್ನ ಕನಸು ನೆರವೇರ್ತಾ ಇದೆ ಎಂದಳು. ಮಗಳ ಮಾತನ್ನು ಕೇಳಿದ ಮೃದುಲಾರವರಿಗೆ ಕೊನೆಗೂ ನಮ್ಮ ಕಷ್ಟದ ದಿನಗಳು ಅಸ್ತಮಾನವಾಗುವ ಸಮಯ ಬಂದೇ ಬಿಟ್ಟಿತಲ್ವಾ ಎಂಬ ಖುಷಿಗೆ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ಏನಮ್ಮ ನೀನು, ಖುಷಿ ಆದರೂ ಅಳ್ತೀಯ, ದುಃಖ ಆದರೂ ಅಳ್ತೀಯ, ಹೀಗೆ ಆದರೆ ನೀನು ನಗೋದು ಯಾವಾಗ ಎಂದು ಏನೋ ಯೋಚಿಸುವಂತೆ ಕೇಳಿದಳು. ಮಗಳ ಮಾತಿಗೆ ನಕ್ಕವರು, ಚಿನ್ನು ಪುಟ, ಮೊದಲು ಅಪ್ಪನ ಹತ್ರ ಈ ವಿಷಯ ತಿಳಿಸು, ಅವರು ತುಂಬ ಖುಷಿ ಪಡ್ತಾರೆ ಎಂದರು. ಹೌದಮ್ಮ, ಅಪ್ಪಂಗೆ ತುಂಬ ಖುಷಿಯಾಗುತ್ತೆ, ನಾನು ಈಗಲೇ ಹೇಳ್ತೀನಿ ಎಂದವಳು ಜಿಂಕೆಯಂತೆ ಜಿಗಿದು ತನ್ನ ತಂದೆಯ ಕೋಣೆಗೆ ಹೋದಳು. ವೀಲ್ ಚೇರ್ನಲ್ಲಿ ಕುಳಿತು ಯಾವುದೋ ಪುಸ್ತಕ ಓದುತ್ತಿದ್ದ ಮುರಳಿಯವರನ್ನು ಅಪ್ಪ ಎಂಬ ದನಿ ಎಚ್ಚರಿಸಿತು. ಚಿನ್ನು ಪುಟ್ಟ ಎಂದವರು ಮಗಳ ಮುಖದಲ್ಲಿ ಇದ್ದ ಸಂತೋಷವನ್ನು ಗುರುತಿಸಿ, ಏನಮ್ಮ, ಇವತ್ತು ತುಂಬ ಖುಷಿಯಲ್ಲಿರೋ ಹಾಗಿದೆ ಎಂದು ಪ್ರಶ್ನಿಸಿದಾಗ, ಹ್ಞೂ ಅಪ್ಪ, ಇವತ್ತು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ. ನನಗೆ ಬೇಕ್ರಿ ಓಪನ್ ಮಾಡಬೇಕು ಅಂತ ಹೇಳ್ತಿದ್ದೆ ಅಲ್ವಾ, ಅದು ಶೀಘ್ರದಲ್ಲೇ ಸಾಧ್ಯವಾಗುತ್ತೆ ಅಪ್ಪ ಎಂದವಳು ಅವರ ಮುಂದೆ 2 ಮಂಡಿಯೂರಿ ಕುಳಿತಳು. ಅವಳ ಮಾತಲ್ಲಿದ್ದ ಸಂತೋಷ, ಕಣ್ಣುಗಳಲ್ಲಿದ್ದ ಆತ್ಮವಿಶ್ವಾಸವನ್ನು ಗುರುತಿಸಿದವರಿಗೆ ಮಗಳ ಬಗ್ಗೆ ಹೆಮ್ಮೆ ಅನಿಸಿದರು. ಬೇಕ್ರಿ ಶುರು ಮಾಡಲು ಹಣ ಬೇಕಲ್ಲ, ಅದು ಸಣ್ಣ ಮೊತ್ತವೇನಲ್ಲ, ಅಷ್ಟೊಂದು ಹಣಕ್ಕೆ ಏನು ಮಾಡುವುದು ಎಂಬ ಚಿಂತೆ ಕಾಡಿದಾಗ ಅದನ್ನು ಮಗಳ ಮುಂದೆ ವ್ಯಕ್ತಪಡಿಸಿದರು. ಅಪ್ಪ, ನಾನು ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದೆ. ಅದರ ಬಗ್ಗೆ ವಿಚಾರಿಸಲು ಇವತ್ತು ಬ್ಯಾಂಕಿಗೆ ಹೋದಾಗ ಅಲ್ಲಿ ನಿಮ್ಮ ಸ್ನೇಹಿತ ರಾಜೀವ್ ಅಂಕಲನ್ನು ನೋಡಿದೆ. ಅವರು ನನ್ನನ್ನು ನೋಡಿದ ತಕ್ಷಣ ಗುರುತಿಸಿದರು. ನನ್ನ ಜೊತೆ ಮಾತಾಡ್ತಾ ನಾನು ಬ್ಯಾಂಕಿಗೆ ಹೋದ ಕಾರಣವನ್ನು ಕೇಳಿದರು. ನಾನು ವಿಷಯವನ್ನು ಹೇಳಿದಾಗ, ಮ್ಯಾನೇಜರ್ ನನಗೆ ಪರಿಚಯ ಕಣಮ್ಮ, ನಾನು ಅವರ ಜೊತೆ ಮಾತಾಡಿ ನೋಡ್ತೇನೆ ಎಂದು ನನ್ನನ್ನು ಕರ್ಕೊಂಡು ಮ್ಯಾನೇಜರ್ ಬಳಿಗೆ ಹೋದರು. ನಮ್ಮ ವಿಷಯವನ್ನು ತಿಳಿಸಿದಾಗ, ಮಾನ್ಯ ಪತ್ರ ಏನಾದರೂ ಸೆಕ್ಯೂರಿಟಿಯಾಗಿ ಕೊಡಲು ಆಗುತ್ತಾ
ಎಂದು ಮ್ಯಾನೇಜರ್ ಕೇಳಿದಾಗ ನಾನು ಅದಕ್ಕೆ ಸಮ್ಮತಿಸಿದೆ. ನಾಳೆ ಮನೆ ಪತ್ರ ತಗೊಂಡು ಹೋದರೆ ಲೋನ್ ಸ್ಯಾಂಕ್ಷನ್ ಮಾಡ್ತಾರಂತೆ ಎಂದವಳು. ಅಪ್ಪ, ಮನೆ ಪತ್ರ ಸೆಕ್ಯೂರಿಟಿ ಆಗಿಡೋದ್ರಲ್ಲಿ ನಿಮ್ಮದೇನು ಅಭ್ಯಂತರ ಇಲ್ವಲ್ಲ? ನಿಮ್ಮನ್ನು ಕೇಳದೆ ನಾನೇ ತೀರ್ಮಾನ ತಗೊಂಡೆ ಎಂದವಳು ತನ್ನ ಎರಡೂ ಕೈಯಿಂದ ಕಿವಿ ಹಿಡಿದು ಸಾರಿ ಎಂದಳು. ನಿನ್ನ ಮನೆ ಪತ್ರ ಸೆಕ್ಯೂರಿಟಿ ಆಗಿಡೋಕೆ ನಿಂಗೆ ಅಧಿಕಾರ ಇದೆಯಮ್ಮ. ಅಷ್ಟಕ್ಕೂ ನೀನು ಇದೆಲ್ಲ ಮಾಡ್ತಿರೋದು ನಮಗೋಸ್ಕರ ತಾನೇ ಎಂದವರು ನಿಟ್ಟುಸಿರು ಬಿಟ್ಟರು. ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ಥ್ಯಾಂಕ್ಸ್ ಅಪ್ಪ ಎಂದು ಅವರ ಅಂಗೈಯಲ್ಲಿ ತನ್ನ ಕೈಯಿಟ್ಟು ಹೇಳಿದವಳು ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ತನ್ನ ಕೋಣೆಗೆ ಹೋದಳು. ಮಗಳು ಹೋದ ಕಡೆ ನೋಡಿದವರು 6 ವರ್ಷದ ಹಿಂದಿನ ಘಟನೆಯನ್ನು ನೆನಪಿಸಿಕೊಂಡರು. 6 ವರ್ಷಗಳ ಹಿಂದೆ ಮುರಳಿಯವರು ಒಂದು ಕಾಫಿ ಡೇ ನಡೆಸುತ್ತಿದ್ದರು. ಹೆಂಡತಿ ಮಕ್ಕಳಿಗೆ ಯಾವುದಕ್ಕೂ ಕೊರತೆಯಾಗದಂತೆ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಿದ್ರು. ಮೃದುಲಾ ಮುರಳಿ ದಂಪತಿಗಳಿಗೆ 3 ಮಕ್ಕಳು. ಹಿರಿಯ ಮಗಳು ಶ್ರಿಯಾ, ಎರಡನೆಯವಳು ಸ್ವರ, ಮೂರನೆಯವನು ಶ್ರೇಯಸ್. ಅವರು ತಮ್ಮ ಕುಟುಂಬದ ಜೊತೆ ಸಂತೋಷದಿಂದ ಬಾಳುತ್ತಿದ್ದರು. ಬಹುಶಃ ಬೀದಿಗೆ ಅದು ಇಷ್ಟವಿರಲಿಲ್ಲ ಎಂದನಿಸುತ್ತದೆ. ಒಂದು ದಿನ ಮುರಳಿಯವರು ಮನೆಗೆ ಬರುವಾಗ ಕಾರ್ ಅಪಘಾತವಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಸಾವು ಬದುಕಿನ ಮಧ್ಯೆ ಹೋರಾಡಿ ಬದುಕಿ ಬಂದರಾದರೂ ಅವರ ಕಾಲುಗಳು ಸ್ವಾಧೀನವನ್ನು ಕಳೆದುಕೊಂಡವು. ಅವರಿಗೆ ಕಾಫಿ ಡೇಗೆ ದಿವಸವೂ ಹೋಗಿ ಬರಲು ಕಷ್ಟವಾಗುವುದಲ್ಲದೆ ಅದರ ಆಗುಹೋಗುಗಳನ್ನು ಗಮನಿಸಲು ಅಸಾಧ್ಯವಾಗಿತ್ತು. ಅದಕ್ಕಾಗಿ ಕಾಫಿ ಡೇಯನ್ನು ಮಾರಾಟ ಮಾಡಿದರು. ಅದರಲ್ಲಿ ಸಿಕ್ಕ ಹಣದಲ್ಲಿ 3/4 ಭಾಗ ಹಣ ಅವರ ಆಸ್ಪತ್ರೆ ಖರ್ಚು, ಔಷಧಿಗೆ ಸರಿಯಾಯಿತು. ಉಳಿದ ಹಣದಲ್ಲಿ ಮಕ್ಕಳ ಶಾಲಾ ಫೀಸ್ ಕಟ್ಟಿ ಸ್ವಲ್ಪ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸೇವಿಂಗ್ ಡೆಪಾಸಿಟ್ ಆಗಿಯೂ ಬಾಕಿ ಹಣವನ್ನು ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದರು ಮೃದುಲಾರವರು. ಆಗ ಶ್ರಿಯಾ ಫಸ್ಟ್ PUC ಓದುತ್ತಿದ್ದಳು. ಅವಳ ಕಿರಿಯ ಸಹೋದರಿ ಸ್ವರ 7ನೇ ತರಗತಿಯಲ್ಲಿ ಹಾಗೂ ಕಿರಿಯ ಸಹೋದರ ಶ್ರೇಯಸ್ 5ನೇ ತರಗತಿಯಲ್ಲಿ ಓದುತ್ತಿದ್ದರು. ಮಕ್ಕಳ ವಿದ್ಯಾಭ್ಯಾಸದ ಖರ್ಚಿಗೆ ಹೇಗೋ ಹಣ ಹೊಂದಿಸಿ ಆಗಿತ್ತು. ಆದರೆ ತಮ್ಮ ದಿನನಿತ್ಯದ ಖರ್ಚಿಗೆ ಹಣ ಬೇಕಲ್ವಾ? ಅದಕ್ಕಾಗಿ ಮನೆಯ ಹತ್ತಿರವಿರುವ ಶಾಲೆಯಲ್ಲಿ ಟೀಚರ್ ಉದ್ಯೋಗವನ್ನು ಗಿಟ್ಟಿಸಿಕೊಂಡರು. ಮನೆಯ ಕೆಲಸದಲ್ಲಿ ಶ್ರಿಯಾ ಅವರಿಗೆ ನೆರವಾಗುತ್ತಿದ್ದಳು. ಶಾಲೆ ಮನೆಯ ಹತ್ತಿರವೇ ಆದ ಕಾರಣ ಮಧ್ಯಾಹ್ನದ ಹೊತ್ತಿಗೆ ಮುರಳಿಯವರ ಊಟವಾದ ಬಳಿಕವೇ ಶಾಲೆಗೆ ಮರಳುತ್ತಿದ್ದರು ಮೃದುಲಾರವರು. ಶ್ರಿಯಾ ತನ್ನ ಕ್ಲಾಸ್ ಮುಗಿದ ಕೂಡಲೇ ತಂದೆಗೆ ಏನಾದರೂ ಸಹಾಯ ಬೇಕಾದರೆ ಮಾಡುತ್ತಿದ್ದಳಲ್ಲದೆ ಅಕ್ಕಪಕ್ಕದ ಮಕ್ಕಳಿಗೆ ಟ್ಯೂಷನ್ ಕೊಡುತ್ತಿದ್ದಳು. ಅವತ್ತಿನಿಂದ ಇವತ್ತಿನವರೆಗೆ ಮನೆಗಾಗಿ ಕಷ್ಟಪಡುತ್ತಿರುವ ಶ್ರಿಯಾಳನ್ನು ಕಂಡರೆ ಮುರಳಿಯವರಿಗೆ ಒಂದು ಕಡೆ ಹೆಮ್ಮೆ ಆದರೆ ಇನ್ನೊಂದು ಕಡೆ ಸಂಕಟವಾಗುತ್ತಿತ್ತು. ಎಲ್ಲರ ಹಾಗೆ ಜೀವನದಲ್ಲಿ ಖುಷಿಯಾಗಿ ಸುಖವಾಗಿರಬೇಕಾದ ಮಗಳು ಈಗ ತನ್ನಿಂದ ಕಷ್ಟಪಡುವಂತಾಯ್ತಲ್ಲ ಎಂಬ ಕೊರಗು ಅವರನ್ನು ಯಾವಾಗಲೂ ಕಾಡ್ತಾ ಇತ್ತು. ಶ್ರಿಯಾಳಿಗೆ ತನ್ನದೇ ಸ್ವಂತ ಬಿಸ್ನೆಸ್ ಮಾಡಬೇಕು, ಮನೆಯವರಿಗೆ ಯಾವುದೇ ಕೊರತೆಯಾಗದಂತೆ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಆಕಾಂಕ್ಷೆ ಇತ್ತು. ಅದು ಮುರಳಿಯವರಿಗೂ ತಿಳಿದ ವಿಷಯವೇ. ಈಗ ಅವಳು ಅಂದುಕೊಂಡಂತೆ ತನ್ನ ಸ್ವಂತ ಬೇಕರಿ ಶುರು ಮಾಡುವ ಪ್ರಯತ್ನದಲ್ಲಿದ್ದಾಳೆ. ತನ್ನ ಇನ್ನಿಬ್ಬರು ಮಕ್ಕಳನ್ನು ತಾಯಿಯಂತೆ ಸಲಹುತ್ತಿದ್ದಾಳೆ. ಅಂಥ ಮಗಳನ್ನು ಪಡೆಯಲು ತಾನು ಪುಣ್ಯ ಮಾಡಿದ್ದೇನೆಂದು, ಇಂಥ ತಂದೆಯನ್ನು ಪಡೆಯಲು ಅವಳು ಪಾಪ ಮಾಡಿರಬೇಕು ಎಂದು ನೊಂದುಕೊಂಡವರ ಕಣ್ಣು ತುಂಬಿ ಬಂದಾಗ ಆ ಕಣ್ಣೀರನ್ನು ಒರೆಸಲು ಮುಂದಾದ ಕೈ ಅವಳದೇ ಆಗಿತ್ತು. ಅಪ್ಪ, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ನಂಗೆ ಗೊತ್ತು. ದಯವಿಟ್ಟು ನೀವು ಬೇಸರ ಮಾಡ್ಕೋಬೇಡಿ. ನನ್ನಿಂದ ಅದನ್ನು ನೋಡೋಕ್ಕಾಗಲ್ಲ. ಬನ್ನಿ, ನಮಗೆ ಗಾರ್ಡನ್ನಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆಯುವ ಎಂದವಳೆ ತಂದೆಯ ವೀಲ್ಚೇರ್ನ ಹಿಂದೆ ನಿಂತವಳು ಅದನ್ನು ತಳ್ಳುತ್ತಲೇ ಅವರನ್ನು ಹೂದೋಟದತ್ತ ಕರೆದೊಯ್ದಳು. ಗುಲಾಬಿ, ದಾಸವಾಳ, ಸದಾಪುಷ್ಪ ಹೀಗೆ ಹಲವು ಬಗೆಯ ಹೂಗಳು ಅರಳಿ ನಿಂತಿರುವ ದೃಶ್ಯವು ಕಣ್ಣಿಗೆ ತಂಪೆರೆಯುವುದಲ್ಲದೆ ಘಮ್ ಎಂದು ಸೂಸುವ ಮಲ್ಲಿಗೆಯ ಸುಗಂಧವು ಕ್ಷಣಕಾಲವಾದರೂ ಅವರ ನೋವನ್ನು ಮರೆಸುವುದರಲ್ಲಿ ಯಶಸ್ವಿಯಾಯಿತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸ್ವರ ಮತ್ತು ಶ್ರೇಯಸ್ ತಮ್ಮ ತಂದೆಯ ಕಾಲ ಬಳಿ ಮಂಡಿಯೂರಿ ಕುಳಿತವರು ತಮ್ಮ ಅವತ್ತಿನ ದಿನದ ಬಗ್ಗೆ ಹೇಳುತ್ತಿದ್ದರು. ಅವರ ಮಾತುಗಳನ್ನು ಕೇಳುತ್ತಾ ಮುರಳಿಯವರು ಮನಸಾರಿ ನಗುತ್ತಿದ್ದರು. ಅದನ್ನು ಕಂಡವಳ ಮೊಗದಲ್ಲಿ ತೃಪ್ತಿಯ ನಗುವೊಂದು ತೇಲಿ ಬಂತು. ತದನಂತರ ತಾಯಿಯ ಜೊತೆಗೆ ಸೇರಿ ಸಂಜೆಯ ಕಾಫಿ ಮತ್ತು ತಿಂಡಿಯನ್ನು ಟೇಬಲ್ನಲ್ಲಿ ಜೋಡಿಸುತ್ತಿದ್ದಳು. ಅಷ್ಟರಲ್ಲಿ ಸ್ವರಾಳ ಧ್ವನಿ ಕೇಳಿ ಗಾಬರಿಯಿಂದ ಅವಳಿದ್ದಲ್ಲಿಗೆ ಓಡಿದಳು. ಶ್ರೇಯಸ್ ಡೈನಿಂಗ್ ಟೇಬಲ್ನಲ್ಲಿ ಕುಳಿತ. ಅವಳು ಅಲ್ಲಿ ಹೋಗಿ ನೋಡಿದಾಗ ಸ್ವರ ಕೆಳಗೆ ಬಿದ್ದಿದ್ದಳು. ಅಲ್ಲೇ ಇದ್ದ ತಂದೆಯೆಡೆಗೆ ನೋಡಿ, ಅಪ್ಪ, ಸ್ವರಾಗೆ ಏನಾಯಿತು ಎಂದು ಗಾಬರಿಯಿಂದ ಪ್ರಶ್ನಿಸಿದವಳಿಗೆ
ಅದು ಏನಿಲ್ಲಮ್ಮ. ಸ್ವರ ಹಸಿವಾಗ್ತಿದೆ ಅಂತ ಮುಂದೆ ಹೋದವಳಿಗೆ ನಿನ್ಗಿಂತ ಹೆಚ್ಚು ಹಸಿವು ನನಗಿದೆ, ಮೊದಲು ನಾನು ತಿಂತೇನೆ ಅಂತ ಶ್ರೇಯಸ್ ಅವಳನ್ನು ತಳ್ಳಿದ. ಅವಳು ಕೆಳಗೆ ಬಿದ್ದಳು. ನನ್ನ ಮಾತು ಎಲ್ಲಿ ಕೇಳ್ತಾನೆ ಅವನು? ಸ್ವರಾಳನ್ನು ಎಬ್ಬಿಸಲು ನಾನು ಅಶಕ್ತ. ನನ್ನಿಂದ ಒಂದು ಹೆಜ್ಜೆ ಮುನ್ನಿಡೋಕ್ಕೂ ಆಗಲ್ವಲ್ಲ ಎಂದು ನೋವಿನಿಂದ ನುಡಿದವರನ್ನು ಕಂಡು ಶ್ರೇಯಾ ಹಾಗೂ ಸ್ವರ ಇಬ್ಬರಿಗೂ ನೋವಾಯಿತು. ಅಪ್ಪ, ಒಂದಲ್ಲ ಒಂದಿನ ನಿಮ್ಮ ಕಾಲು ಸರಿಯಾಗುತ್ತೆ, ನೋಡ್ತಾ ಇರಿ ಎಂದು ಅವರನ್ನು ಸಮಾಧಾನ ಮಾಡಲು ಶ್ರೇಯಾ ಹೇಳಿದಾಗ ಸ್ವರ ಕೂಡ ಅವಳ ಮಾತನ್ನು ಅನುಮೋದಿಸಿದಳು. ಅಪ್ಪ, ಇವರಿಬ್ಬರು ಯಾವಾಗಲೂ ಚಿಕ್ಕ ಮಗಳ ಥರ ಕಿತ್ತಾಡೋದು ಇದ್ದಿದ್ದೇ ತಾನೆ, ನೀವು ಅದನ್ನು ಹೆಚ್ಚು ಮನಸ್ಸಿಗೆ ಹಚ್ಕೋಬೇಡಿ ಎಂದಳು ಶ್ರೇಯಾ. ತದನಂತರ ಇಬ್ಬರೂ ಸೇರಿ ತಂದೆಯನ್ನು ಡೈನಿಂಗ್ ಟೇಬಲ್ ಬಳಿ ಕರೆದೊಯ್ದರು. ಅವರಿಗೆ ಕಾಫಿ ತಿಂಡಿ ಕೊಟ್ಟರು. ಸ್ವರ ಫ್ರೆಶ್ ಆಗಿ ಬಂದು ಅವರ ಜೊತೆ ತಿಂಡಿ ತಿನ್ನಲು ಕುಳಿತಳು. ಮುಂದುವರಿಯುವುದು